ಇವತ್ತು ಬೈರಮಂಗಲ ಚಲೋ ಕಾರ್ಯಕ್ರಮದ ಅಂಗವಾಗಿ ಎಲ್ಲ ರೈತ ಬಾಂಧವರಿಗೂ ಹಲವು ಸಮಸ್ತ ನಾಯಕರಿಗೂ ಹಾಗೂ ನಮ್ಮ ಕರ್ನಾಟಕ ರಾಜ್ಯ ರೈತ ಸಂಘದ ರಾಜ್ಯಾಧ್ಯಕ್ಷರಂತ ಬಡಪೂರ್ ನಾಗೇಂದ್ರಗೂ ನನ್ನ ನಮಸ್ಕಾರಗಳು. ಏನಪ್ಪಾ ಅಂದ್ರೆ ಇವತ್ತು ಬೈರಮಂಗಲ ಚಲೋ ಕಾರ್ಯಕ್ರಮ ಇದು ಆರಂಭ ಅಂತ ಹೇಳ್ತಾ ಇದೀನಿ. ಇನ್ನು ಮುಂದಿನ ಹೋರಾಟ ಯಾವ ರೀತಿ ಇರುತ್ತೆ ಅಂದ್ರೆ ಸರ್ಕಾರಕ್ಕೆ ಎಚ್ಚರಿಕೆ ಏನಪ್ಪಾ ಅಂತಂದ್ರೆ ನಮ್ಮ ರೈತ ಸಂಘ ಹಿಗ್ಗಲ್ಲ ಬಗ್ಗಲ್ಲ ಜಗ್ಗಲ್ಲ ಒಂದು ಸಂದೇಶವನ್ನು ಸರ್ಕಾರಕ್ಕೆ ರವಾನೆ ಮಾಡಬೇಕು. ಯಾಕಪ್ಪ ಅಂತಂದ್ರೆ ಮುಂದಿನ ದಿನಮಾನ ಏನಪ್ಪಾ ಅಂದ್ರೆ ಭೂ ಸ್ವಾಧೀನವನ್ನು ಪ್ರತಿಯೊಬ್ಬ ರೈತರ ಫಲವತ್ತಾದ ಭೂಮಿಯನ್ನು ಕಿತ್ತುವಂತ ಕಾರ್ಯಕ್ರಮವನ್ನು ಹೋಗ್ತಾ ಇರ್ತಾರೆ. ಅದಕ್ಕಾಗಿ ನಮ್ಮ ಉತ್ತರ ಕರ್ನಾಟಕ ಭಾಗ ಅಂದ್ರೆ ಬಿಜಾಪುರ, ಗುಲ್ಬರ್ಗ ಎಲ್ಲಾ ಭಾಗನೂ ಸಂಪೂರ್ಣವಾದ ಬೆಂಬಲವನ್ನು ಬೈರಮಂಗಲ ಚಲೋಗೆ ನಾವು ಕೊಡ್ತೀವಿ ಅಂತ ಹೇಳ್ತಾ ಇದ್ದೀನಿ ಪ್ರೋತ್ಸಾಹ. ಅದೇ ರೀತಿ ಮುಂದಿನ ದಿನಮಾನ ಏನಾಗಬೇಕಪ್ಪ ಅಂತಂದ್ರ ಹೋರಾಟದ ಕಿಚ್ಚು ಬಹಳ. ಯಾಕಂದ್ರೆ ಇವತ್ತಿನ ರೈತ ಹೋರಾಟದಲ್ಲಿ ಯುವಕರು ಮಹಿಳೆಯರು ತುಂಬಾ ಜನ ಪಾಲ್ಗೊಂಡಿದ್ದು. ಯಾಕಂದ್ರೆ ನನ್ನ ರ್ಯಾಲಿಯಲ್ಲಿ ನಾನು ಇದ್ದೆ. ತುಂಬಾ ಒಂದು ಸರ್ಕಾರಕ್ಕೆ ಒಂದು ಎಚ್ಚರಿಕೆ ಮತ್ತು ಅದೇ ರೀತಿ ಪತ್ರಿಕಾ ಮಾಧ್ಯಮದವರು ಈ ಹೋರಾಟವನ್ನು ತುಂಬಾ ವಿವಿಧ ಭಾಗಕ್ಕೆ ರೀಚ್ ಆಗಿದೆ. ನಮ್ಮ ಉತ್ತರ ಕರ್ನಾಟಕ ಭಾಗದಲ್ಲಿ ಇವತ್ತು ರೀಚ್ ಆಗಿದೆ. ನನಗೆ 18 ಕಾಲುಗಳು ಬಂದವು. ಈ ಹೋರಾಟ ದೊಡ್ಡ ಯಶಸ್ವಿ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದೀನಿ. ಹಾಗೆ ನಮ್ಮ ಕರ್ನಾಟಕ ರಾಜ್ಯ ರೈತ ಸಂಘ ಯುವ ಘಟಕ ಯಾವಾಗಲೂ ಇದಕ್ಕೆ ಸಂಪೂರ್ಣವಾಗಿ ಬೆಂಬಲ ಕೊಡ್ತೀವಿ ಅಂತ ಹೇಳಿ ನನ್ನ ಚಿಕ್ಕ ಭಾಷಣ ಮುಗಿಸ್ತೇನೆ. ಜೈ ಜವಾನ್ ಜೈ ಕಿಸಾನ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.